ಬೆಂಗಳೂರು ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದ ಏರ್ ಇಂಡಿಯಾ ವಿಮಾನದ ಬಾಲ ಒಂದು ನೆಲಕ್ಕೆ ಅಪ್ಪಳಿಸಿದ ಘಟನೆ ಅಥವಾ ತಾಗಿರೋ ಘಟನೆ ಏನೋ ಒಂದು ನಡೆದಿದೆ. ಯಾಕೆ ಅಂತೆಲ್ಲ ತನಿಖೆ ಮಾಡ್ತಿದ್ದಾರೆ, ಬಟ್ ಯಾರಿಗೂ ಏನೂ ಆಗಿಲ್ಲ. ಆಮೇಲೆ ಸೆಕೆಂಡ್ ಅಟೆಂಪ್ಟಲ್ಲಿ ಅವ್ರು ಲ್ಯಾಂಡನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಕೇರಳ ವಿಧಾನಸಭೆಯಲ್ಲಿ ಮಂಜೇಶ್ವರದ ಮುಸ್ಲಿಂ ಲೀಗ್ನ ಶಾಸಕ MKM ಅಶ್ರಫ್ ಅವರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದನ್ನು ಅವರು ಫೇಸ್ಬುಕ್ ಖಾತೆಗೆ ಹಾಕ್ಕೊಂಡಿದ್ದಾರೆ. ಮಾಡೆಲ್ ತ್ರಿಷಾ ಶರ್ಮಾ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಪತಿ ಸಮರ್ಥ್ ಸಿಂಗ್ ಅಜ್ಞಾತವಾಗಿ ಹತ್ಯೆಯಾಗಿದೆ. ಈಗ ಅವನು ನಿರೀಕ್ಷಣಾ ಜಾಮೀನಿಗೆ ಬೇಲಾಗಿ ಅರ್ಜಿ ಹಾಕಿದ್ದಾನಂತೆ. ಅವನು ಮತ್ತು ಅವರ ಪೋಷಕರು ಆಕ್ಷೇಪಣಾ ಸಲ್ಲಿಸಿ ಪೋಷಕರಾಗಿ. ಶೃಂಗೇರಿ ಅಂಚೆ ಮತ ಎಣಿಕೆ ಮರು ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜುಲೈ 23ಕ್ಕೆ ಮುಂದಕ್ಕೆ ಹಾಕಿದೆ. ಅದೇನೋ ವರದಿ ಕೊಟ್ಟಿದ್ದಾರಂತೆ ಚುನಾವಣಾ ಆಯೋಗ. ನೋಡೋಣ ಮುಂದೇನಾಗುತ್ತೆ ಅಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರಾಸಿಕ್ಯೂಷನ್ ಪ್ರಮುಖ ಇಬ್ಬರು ಸಾಕ್ಷಿಗಳ ವಿಚಾರಣೆಗೆ ಸಿದ್ಧತೆ ನಡೆದಿದೆ. ಕೊಲೆ ನಡೆದಿರುವ ಸ್ಥಳ, ಶೆಡ್ನ ಒಳಗಡೆ ಏನಿತ್ತು, ಉದ್ದೇಶ ಏನು, ಡ್ಯಾಶ್ ಎಲ್ಲ ಹಾಗೆ ಟ್ರಯಲ್ಲು ಬೇಗ ಶುರು ಮಾಡೋ ಪ್ರಯತ್ನನ ಮಾಡ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣದ ದೇವಾಲಯದ ಆವರಣದಲ್ಲಿ ಮುಸ್ಲಿಂ ಯುವತಿಯವರು ಚಪ್ಪಲಿ ಹಾಕೊಂಡು ಕೂತಿದ್ಲಂತೆ. ಗಮನಿಸಿ ಎಲ್ಲ ಆಕ್ಷೇಪ ವ್ಯಕ್ತಪಡಿಸಿದ ಮೇಲೆ ಅವಳು ನನಗೆ ಗೊತ್ತಿರಲಿಲ್ಲ, ನಾನು ಸಾರಿ ಅಂತ ಹೇಳಿ ಅಥವಾ ಏನೋ ಒಂದು ಇದ್ರ ಪತ್ರ ಏನು ಕ್ಷಮಾಪಣಾ ಪತ್ರ ಬರೆದು ಕೊಟ್ಟು ಆಕೆ ಹೋಗಿದ್ದಾಳಂತೆ. ಬೆಂಗಳೂರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವನ್ನು ಇದೇ ಶನಿವಾರ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡ್ತಾರಂತೆ. KHPಯ ಕ್ರೀಡಾ ಸೂರ್ಯನಗರದಲ್ಲಿ. ದೇಶದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಡಾಲರ್ಗೆ ಒಂದು 41 ಪೈಸಾ ಚೇತರಿಕೆಯಾಗಿ ₹96.86 ಆಗಿದೆ. ಅದೇ 32 ಮಾರ್ಕ್ ಬಂದು 3 ಮಾರ್ಕ್ ಗ್ರೇಸ್ ತೊಗೊಂಡು ಪಾಸ್ ಆದಕ್ಕೆ ಲೆಕ್ಕಾಚಾರ. ಅಪಘಾತದಲ್ಲಿ ಕಾಲು ಕಳೆದುಕೊಂಡರು. ಆ್ಯಂಬುಲೆನ್ಸ್ ಮೂಲಕ ಸ್ಟ್ರೆಚರ್ನಲ್ಲಿ ಬಂದು SLC ಪರೀಕ್ಷೆ ಬರೆದು ಪಾಸಾಗಿದ್ದ ವಿದ್ಯಾರ್ಥಿನಿಗೆ KGF ಶಾಸಕಿಯವರು ಯಾರ್ದೋ ಸಾಮಾಜಿಕ ಸಂಸ್ಥೆಯ ಮೂಲಕ ಆರ್ಥಿಕ ಸಹಾಯ ಹಾಗೂ ಕೃತಕ ಕಾಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ.